ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ಧ್ಯಾನಿಸಲಿರುವ, ಜೀವ ಕೊಡುವ, ರಕ್ಷಣೆ ನೀಡುವ ದೇವರ ವಾಕ್ಯ ಭಾಗ ಅಂಶ ಪ್ರಿಯರೇ, ಫರೋಹನ ಕುದುರೆಗಳು. ಹೌದು ಪ್ರಿಯರೇ, ನಾವು ಪರಮಗೀತೆ 1ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನೋಡುತ್ತೇವೆ. ಫರೋಹನ ಕುದುರೆಗೆ ಹೋಲಿಸಿದ್ದೇನೆ ಎಂದು ಸೊಲೊಮೋನನು ಬರೆಯುತ್ತಿದ್ದಾನೆ ಪ್ರಿಯರೇ. ಪ್ರಿಯಳೇ, ನಿನ್ನನ್ನು ಫರೋಹನ ರಥಗಳ ಕುದುರೆಗೆ ಹೋಲಿಸಿದ್ದೇನೆ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನು ಮತ್ತು ಸಭೆಗೆ ಇರುವ ಸಂಬಂಧವನ್ನು ಸೂಚಿಸುವಂಥ ವಚನ ಪ್ರಿಯರೇ. ಹೀಗೆ ಈ ದಿನ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗಾಂಶ ಪ್ರಿಯರೇ, ಫರೋಹನ ಕುದುರೆಗಳು. ಈ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ದೇವರ ಪರಿಶುದ್ಧಾತ್ಮನ ಸಹಾಯ, ಶಕ್ತಿ, ಪ್ರೀತಿ, ಜ್ಞಾನ, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆ, ಒಳ್ಳೆ ನೆಲದಲ್ಲಿ ಬಿದ್ದ ಬೀಜದಂತೆ 100ರಷ್ಟು ಫಲ ಕೊಡುವಂತೆ ಕೇಳುವ ವಾಕ್ಯ ಭಾಗ ತಂದೆ ಯೇಸು ಕ್ರಿಸ್ತನು ಪರಿಶುದ್ಧಾತ್ಮ ನಮ್ಮನ್ನು ಆಶೀರ್ವದಿಸುವಂತೆ ಪ್ರಾರ್ಥಿಸೋಣ ಪ್ರಿಯರೇ. ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಸರ್ವಶಕ್ತನೇ, ಜೀವ ಸ್ವರೂಪನೇ, ಆತ್ಮ ಸ್ವರೂಪನೇ, ಧರ್ಮ ಸ್ವರೂಪನೇ, ಬೆಳಕಾದ ದೇವರೇ, ಶಾಂತಿದಾಯಕನೇ ದೇವ, ಫರೋಹನ ಕುದುರೆಗಳು ಎನ್ನುವ ಅಂಶವನ್ನು ಧ್ಯಾನಿಸುವಾಗ ಪರಮಗೀತೆ 1ನೇ ಅಧ್ಯಾಯ 9ನೇ ವಾಕ್ಯ ಭಾಗದಿಂದ ನೀವೇ ನಿಮ್ಮ ಪ್ರಿಯ ದಾಸನಾದ ಅರಸ ದಾವೀದನ ಮಗನಾದ ಸೌಲನಿಗೆ ನೀಡಿದ ಜ್ಞಾನದ ಮುಖಾಂತರ ನಮ್ಮೊಂದಿಗೆ ಮಾತನಾಡಿ ಯೇಸು ಕ್ರಿಸ್ತನ ನಿಜವಾದ ದೈವಜ್ಞಾನದೊಳಗೆ ಸಭೆಗೆ ಮತ್ತು ನಿಮಗೆ ಇರುವಂಥ ಸಂಬಂಧವನ್ನು ಸೂಚಿಸುವಂಥ ಈ ವಾಕ್ಯವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ದೇವ, ಪರಲೋಕದ ಪ್ರಯಾಣದಲ್ಲಿ ವಿಶ್ವಾಸ ಎಂಬ ಪಂದ್ಯದಲ್ಲಿ ಸ್ಥಿರಚಿತ್ತವಾಗಿ ಓಡುವಂತೆ ಈ ವಾಕ್ಯ ನಮ್ಮೆಲ್ಲರಿಗೂ ಸಹಾಯವಾಗುವಂತೆ ತಂದೆ, ಯೆಶಾಯ ಪ್ರವಾದಿ ಗ್ರಂಥ 66ನೇ ಅಧ್ಯಾಯದಲ್ಲಿ ಹೇಳಿದಂತೆ, ನಾನು ಆರಿಸಿಕೊಂಡವರನ್ನು ನನ್ನ ಪರಿಶುದ್ಧ ಪರ್ವತವಾದ ಯೆರೂಸಲೇಮ್ ಎಂಬ ಪರ್ವತಕ್ಕೆ ಕುದುರೆಯ ಮೇಲೆ, ಒಂಟೆ, ಹೇಸರಗತ್ತೆ, ಪಲ್ಲಕ್ಕಿ ಇವುಗಳ ಮೇಲೆ ಕರೆತರುವನು, ನನ್ನ ನಾಮ ಮಹಿಮೆಗೋಸ್ಕರ ಸೃಷ್ಟಿಸಿದವರನ್ನು ಎಂದಂತೆ ದೇವ, ಫರೋಹನ ಕುದುರೆಗಳು ಎನ್ನುವ ಅಂಶಭಾಗದಲ್ಲಿ ಕೂಡ ಇದರಲ್ಲಿ ಅಡಗಿರುವ ಜ್ಞಾನವನ್ನು, ಶ್ವಾಸ, ಜೀವಿತವನ್ನು ಅರ್ಥ ಮಾಡಿಕೊಳ್ಳುವಂತೆ, ಪರಿಪೂರ್ಣವಾದ ವಿಶ್ವಾಸದ ಕಡೆಗೆ ನಾವು ನಡೆಯುವಂತೆ, ನಿಮಗೆ ಮೆಚ್ಚುಗೆ ಆಗುವಂತೆ, ಎಲ್ಲ ಘನಮಾನ ನಮ್ಮ ಜೀವಿತದ ಮೂಲಕ ನಿಮಗೆ ಉಂಟಾಗುವಂತೆ ಪ್ರಭುವೆ, ಹೀಗೆ ವಿಶ್ವಾಸದಲ್ಲಿ ಸೋತು ಹೋಗದೆ ಪರಮ ವಿಶ್ವಾಸಕ್ಕೆ ನಮ್ಮೆಲ್ಲರನ್ನು ನಡೆಸುತ್ತಾ ಬರಬೇಕೆಂದು, ಹೀಗೆ ಶಾಂತಿದಾಯಕ ದೇವರೇ, ಸೈತಾನನನ್ನು ಆತನ ಹಾಕುವ ಅಗ್ನಿಬಾಣಗಳನ್ನು ನಮ್ಮ ಕಾಲಗಳಿಗೆ ಹಾಕಿ ತುಳಿದು ಹಾರಿಸಿ ಹಾಕುವಂತೆ, ನಾಶ ಮಾಡುವಂತೆ ಅನುಗ್ರಹಿಸುತ್ತಾ ಬರಬೇಕೆಂದು ತಂದೆ, ನಿಮ್ಮ ಪ್ರಿಯ ಕುಮಾರ, ನಮ್ಮ ಪ್ರಭು ರಕ್ಷಕ ಒಡೆಯ ನಜರೇತಿನ ಸರ್ವಾಧಿಕಾರ ನಾಮವುಳ್ಳ ಯೇಸು ಕ್ರಿಸ್ತ ನಾಮದ ಪ್ರಾರ್ಥಿಸುತ್ತೇವೆ ತಂದೆ, ಜೀವ ಸ್ವರೂಪನೇ, ಸರ್ವಶಕ್ತನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಬನ್ನಿರಿ ಪ್ರಿಯರೇ, ನಾವು ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ ಫರೋಹನ ಕುದುರೆಗಳು. ಹೌದು, ಈ ವಾಕ್ಯವನ್ನು ಧ್ಯಾನಿಸುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಹಾಡಿಕೊಂಡು ಸಿದ್ಧರಾಗೋಣ ಪ್ರಿಯರೇ. ನನ್ನೊಂದಿಗೆ ಏಕೀಭವಿಸಿ ಹಾಡಿರಿ. ಹಾಡು ನನ್ನ ಯೇಸು ರಾಜ. ಹೌದು ಪ್ರಿಯರೇ, ನಮ್ಮ ಯೇಸು ರಾಜ. ನನ್ನೊಂದಿಗೆ ಏಕೀಭವಿಸಿ ಹಾಡಿರಿ ಪ್ರಿಯರೇ. ಈ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಂತೆ ಈ ಹಾಡು ನಮಗೆ ಒಳ್ಳೆ ನೆಲದಲ್ಲಿ ಬಿದ್ದ ಬೀಜದಂತೆ ಕೇಳುವ ವಾಕ್ಯ ಭಾಗ ಫಲ ಕೊಡುವಂತೆ ಸಹಾಯ ಮಾಡಲಿ. ಆಮೇನ್. ನನ್ನ ಯೇಸು ರಾಜ, ನನ್ನ ಆರಾಧ್ಯ ದೈವವೇ, ಆರಾಧ್ಯ ದೈವವೇ, ನನ್ನ ಸ್ತೋತ್ರ ಗೀತವೇ, ನನ್ನ ಸ್ತೋತ್ರ ಗೀತವೇ, ಆರಾಧ್ಯ ದೈವವೇ, ನನ್ನ ಯೇಸು ರಾಜ, 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 ಯೇಸು ರಾಜ, 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 ಯೇಸು ರಾಜ, ರಾಜ, ಯೇಸು ರಾಜ, 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 ಯೇಸು ರಾಜ, 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 ಯೇಸು ರಾಜ.
ನಿನ್ನ ರಥ ಅಶ್ವದಂತೆ ನಿನ್ನ ತ್ಯಾಗ ಬಂದವು ನನ್ನ ಬಂಧಿಸಿತೆ. ನಿನ್ನ ರಥ ಅಶ್ವದಂತೆ ನಿನ್ನ ತ್ಯಾಗ ಬಂದವು ನಮ್ಮ ಬಂಧಿಸಿತೆ. ನಿನ್ನಾತ್ಮ ಸಾರದಿಂದ ನಮ್ಮ ನಡೆಸು ಪ್ರಭು. ನಿನ್ನಾತ್ಮ ಸಾರದಿಂದ ನನ್ನ ನಡೆಸು ಪ್ರಭು. ನನ್ನೇಸು ರಾಜ ನನ್ನ ಆರಾಧ್ಯ ದೈವವೇ, ಆರಾಧ್ಯ ದೈವವೇ, ನನ್ನ ಸ್ತೋತ್ರ ಗೀತವೇ, ನನ್ನ ಸ್ತೋತ್ರ ಗೀತವೇ, ಆರಾಧ್ಯ ದೈವವೇ, ನನ್ನೇಸು ರಾಜ 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 ರಾಜ. ಹೌದು ಪ್ರಿಯರೇ, ಪ್ರಭು ರಥ ಅಶ್ವದಂತೆ ಪ್ರಭುವಿನ ತ್ಯಾಗ ಬಂದ ನಮ್ಮೆಲ್ಲರನ್ನು ಬಂಧಿಸಿದೆ ಪ್ರಿಯರೇ. ಪ್ರಭುವಿನ ಆತ್ಮ ಸಾರದಿಂದ ಬೇಟೆಗಾರನ ಬಲೆಯಿಂದ ನನ್ನ ಬಿಡಿಸಿದಂತ ಕನಿಕರ ಸ್ವರೂಪನೇ. ಬೇಟೆಗಾರನ ಬಲೆಯಿಂದ ನನ್ನ ಬಿಡಿಸಿದಂತ ಕನಿಕರ ಸ್ವರೂಪನೇ. ನನ್ನ ಕಣ್ಣೀರನ್ನೆಲ್ಲ ನಾಟ್ಯವಾಗಿ ಮಾರ್ಪಡಿಸಿದೆಯಾ. ನನ್ನ ಕಣ್ಣೀರೆಲ್ಲ ನಾಟ್ಯವಾಗಿ ಮಾರ್ಪಡಿಸಿದೆಯಾ. ನನ್ನೇಸು ರಾಜ ನನ್ನ ಆರಾಧ್ಯ ದೈವವೇ, ಆರಾಧ್ಯ ದೈವವೇ, ನನ್ನ ಸ್ತೋತ್ರ ಗೀತವೇ, ನನ್ನ ಸ್ತೋತ್ರ ಗೀತವೇ, ಆರಾಧ್ಯ ದೈವವೇ, ನನ್ನೇಸು ರಾಜ 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 ಯೇಸು ರಾಜ 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 ಯೇಸು ರಾಜ ರಾಜ ಯೇಸು ರಾಜ 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 ಯೇಸು ರಾಜ 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 ಯೇಸು ರಾಜ. ಅರಣ್ಯ ಯಾತ್ರೆಯೊಳಗೆ ನಾಡುಗು ಸ್ಥಳವು ನೀನೇ, ನನ್ನ ನೀರ ಬುಗ್ಗೆಯು ನೀನೇ. ಅರಣ್ಯ ಯಾತ್ರೆಯೊಳಗೆ ನಾ ಅಡಗುವ ಸ್ಥಳವು ನೀನೇ, ನನ್ನ ನೀರ ಬುಗ್ಗೆಯು ನೀನೇ. ಅತಿ ಕಾಂಕ್ಷಣೀಯನೇ ಆತುಕೊಳ್ಳುವೆ ನಿನ್ಮೇಲೆ, ಅತಿ ಕಾಂಕ್ಷಣೀಯನೇ ಆತುಕೊಳ್ಳುವೆ ನಿನ್ಮೇಲೆ. ನನ್ನೇಸು ರಾಜ ನನ್ನ ಆರಾಧ್ಯ ದೈವವೇ, ಆರಾಧ್ಯ ದೈವವೇ, ನನ್ನ ಸ್ತೋತ್ರ ಗೀತವೇ, ನನ್ನ ಸ್ತೋತ್ರ ಗೀತವೇ, ಆರಾಧ್ಯ ದೈವವೇ, ನನ್ನೇಸು ರಾಜ 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 ರಾಜ. ಹೌದು ಪ್ರೇರೆ, ಹೀಗೆ ನಮ್ಮ ಯೇಸು ರಾಜ ಆರಾಧ್ಯ ದೇವರಾಗಿದ್ದಾನೆ ಪ್ರೇರೆ, ಅತಿ ಕಾಂಕ್ಷಣೀಯನಾಗಿದ್ದಾನೆ. ಹೌದು, ಇಂಥ ಅದ್ಭುತ ಪ್ರಭುವಿಗೆ ಮಹಿಮೆ ಸಲ್ಲಲಿ. ನಾವು ಧ್ಯಾನಿಸಿರೋ ವಾಕ್ಯಭಾಗ ಅಂಶ ಪ್ರೇರೆ ಫರೋಹನ ಕುದುರೆಗಳು. ಹೌದು, ನಾವು ಪರಮಗೀತೆ 1ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನೋಡುತ್ತೇವೆ. ಪ್ರಿಯಳೇ, ನಿನ್ನನ್ನು ಫರೋಹನ ರಥಗಳ ಕುದುರೆಗೆ ಹೋಲಿಸಿದ್ದೇನೆ. ಹೌದು ಪ್ರಿಯರೇ, ಸೊಲೊಮೋನನು
ದೇವರ ಜ್ಞಾನ ವಿವೇಕವುಳ್ಳಾತನಾಗಿ ಆತನು ದೇವರ ಸಾಮರ್ಥ್ಯಕ್ಕೆ, ದೇವರ ಆಶೀರ್ವಾದಕ್ಕೆ, ದೇವರ ಸಂಪೂರ್ಣತೆಗೆ ಉದಾಹರಣೆಯಾಗಿ ಪರಮಗೀತೆಯನ್ನು ಬರೆದಿದ್ದಾನೆ ಪ್ರೇರೆ. ಇಂದು ಹೊಸ ಒಡಂಬಡಿಕೆಗೆ ಹೋಲಿಕೆಯಾಗಿ ನೋಡುವುದಾದರೆ ಯೇಸು ಕ್ರಿಸ್ತನಿಗೆ, ಸಭೆಗೆ ಅನುಬಂಧವಾಗಿ ಮತ್ತು ವಧು ವರನ ಗುರುತಾಗಿ ಉಳಿದಿದೆ ಪ್ರೇರೆ. ಪ್ರಿಯಳೇ, ನಿನ್ನನ್ನು ಫರೋಹನ ರಥಗಳ ಕುದುರೆಗೆ ಹೋಲಿಸಿದ್ದೇನೆ ಎಂದು ಹೇಳುತ್ತಿದ್ದಾನೆ. ಹೌದು, ನಾವು ಇದೇ ಪೂರ್ವಕಾಲ, 2ನೇ ಪೂರ್ವಕಾಲ ಇತಿಹಾಸ 1ನೇ ಅಧ್ಯಾಯ 16-17 ವಾಕ್ಯದಲ್ಲಿ ಓದುವುದಾದ ಪ್ರೇರೆ, ದ ಬುಕ್ ಆಫ್ 2 Chronicles ಚಾಪ್ಟರ್ 1 ವರ್ಸ್ 16 to 17th ವರ್ಡ್. ಇಲ್ಲಿ ಓದುವುದಾದರೆ, ಅರಸನಾದ ಸೊಲೊಮೋನನ ಕುದುರೆಗಳು ಐಗುಪ್ತ ದೇಶದವುಗಳು, ಅವನ ವರ್ತಕರು ಅವುಗಳನ್ನು ಹಿಂಡುಗಟ್ಟಳೆಯಾಗಿ ಕೊಂಡುಕೊಂಡು ಬರುತ್ತಿದ್ದರು. ರಥಕ್ಕೆ 600 ರೂಪಾಯಿಗಳಂತೆಯೂ ಕುದುರೆಗೆ 150 ರೂಪಾಯಿಗಳಂತೆಯೂ ಕೊಟ್ಟು ರಥಗಳನ್ನು ಕುದುರೆಗಳನ್ನು ಐಗುಪ್ತ ದೇಶದಿಂದ ತರಿಸುತ್ತಿದ್ದರು. ಹೀಗೆಯೇ ಹಿತ್ತಿಯರ ಮತ್ತು ಆರಾಮ್ಯರ ಎಲ್ಲ ಅರಸರು ಇವರ ಮುಖಾಂತರವಾಗಿಯೇ ತರಿಸುತ್ತಿದ್ದರು. ಹೌದು ಪ್ರೇರೆ, ಸೊಲೊಮೋನನ ಕುದುರೆಗಳು ಐಗುಪ್ತ ದೇಶದವುಗಳಂತ ಪ್ರೇರೆ. ಐಗುಪ್ತ ಅಂದರೆ ಲೋಕ ಪ್ರೇರೆ. ಹಳೆ ಒಡಂಬಡಿಕೆಯಲ್ಲಿ ಐಗುಪ್ತ ಸಮೃದ್ಧಿಗೆ ಸೂಚನೆಯಾಗಿತ್ತು. ಬರಗಾಲ ಇಡೀ ಲೋಕದಲ್ಲೆಲ್ಲ ಹರಡಿಕೊಂಡಾಗ ಐಗುಪ್ತದಲ್ಲಿ ಮಾತ್ರ ದೇವರು ತನಗೆ ಮೆಚ್ಚುಗೆಯಾದ ಭಕ್ತನ ಮಗನನ್ನು, ಯಾಕೋಬನ ಮಗ ಯೋಸೆಫನನ್ನು ಬರಗಾಲ ಬರುವುದಕ್ಕೆ ಮೊದಲು ಅಲ್ಲಿ ನೇಮಿಸಿ ಆ 7 ವರ್ಷಗಳ ಕಾಲ ಬರಗಾಲವನ್ನು, ಆ ಕಾಲದಲ್ಲಿ ಬೇಕಾದ ಆಹಾರವನ್ನು ಕೂಡಿಸಿಡಲು ಯೋಸೆಫನನ್ನು ನೇಮಿಸುತ್ತಾನೆ ಪ್ರೇರೆ ದೇವರು. ಹೌದು, ಆ ಯೋಸೆಫನು ಐಗುಪ್ತ ದೇಶಕ್ಕೆಲ್ಲ ಪ್ರಧಾನಮಂತ್ರಿ ಆಗುತ್ತಾನೆ. ಹೌದು, ಐಗುಪ್ತ ಸಮೃದ್ಧಿಗೆ ಸೂಚನೆಯಾಗಿದೆ ಪ್ರೇರೆ. ಐಗುಪ್ತ ಲೋಕಕ್ಕೆ ಸೂಚನೆಯಾಗಿದೆ. ಐಗುಪ್ತ ದೇವರು ಸಿದ್ಧ ಮಾಡುವ ವ್ಯಕ್ತಿಗೆ ಸೂಚನೆಯಾಗಿದೆ. ಹೀಗೆ ಐಗುಪ್ತದಿಂದ ಸೊಲೊಮೋನನ ಕುದುರೆಗಳನ್ನು ಕೊಂಡುಕೊಂಡು ಬರ್ತಿದ್ರಂತ ಪ್ರೇರೆ. ಆ ಸೊಲೊಮೋನನ ವರ್ತಕರು ಅವುಗಳನ್ನು, ಆ ಕುದುರೆಗಳನ್ನು ಹಿಂಡುಗಟ್ಟಳೆಯಾಗಿ ಕೊಂಡುಕೊಂಡು ಬರುತ್ತಿದ್ದರಂತ, 1-2 ಅಲ್ಲ. ಮತ್ತು ರಥಕ್ಕೆ 600 ರೂಪಾಯಿಗಳು, ಕುದುರೆಗೆ 150 ರೂಪಾಯಿಗಳಂತೆ ಐಗುಪ್ತ ದೇಶದಿಂದ ತರಿಸ್ತಿದ್ದರು. ಹೀಗೆ ಸೊಲೊಮೋನನನ್ನು ನೋಡಿ ಪಕ್ಕದ ಜನಾಂಗಗಳವರು, ಹಿತ್ತಿಯರು, ಆರಾಮ್ಯರು, ಎಲ್ಲ ಅರಸರು ಇವರ ಮುಖಾಂತರವೇ ಐಗುಪ್ತ ದೇಶದಿಂದ ತರಿಸುತ್ತಿದ್ದರು ಪ್ರೇರೆ. ಹೌದು, ಫರೋಹನ ಕುದುರೆಗಳು ಎನ್ನುವ ಅಂಶದಲ್ಲಿ ನೋಡುವುದಾದರೆ ಪ್ರೇರೆ, ನಾವು ದೇವರು ತನಗಿಷ್ಟವಾದವರನ್ನು ಬಹಳ ರೀತಿಯಾಗಿ ಹೋಲಿಸಿದ್ದಾನೆ ಪ್ರೇರೆ. ಪರಿಶುದ್ಧ ಗ್ರಂಥದೊಳಗೆ ಓದುತ್ತಿದ್ದೇವೆ, ಆಳದಲ್ಲಿ ಹುಟ್ಟುವ ಪದ್ಮಕ್ಕೆ, ಅದು ಪ್ರೇರೆ, ಕೆಸರಿನಲ್ಲಿ ಹುಟ್ಟುವ ಆ ಕಮಲ ಹೂವಿಗೆ ಹೋಲಿಸಿದ್ದಾನೆ. ಮತ್ತು ನಿಷ್ಕಪಟವಾದವರನ್ನು ಪಾರಿವಾಳಕ್ಕೆ ಹೋಲಿಸಿದ್ದಾನೆ. ಯೆರೂಸಲೇಮ್ ಸ್ವರೂಪಕ್ಕೆ ಹೋಲಿಸಿದ್ದಾನೆ. ಮೇಲಿನ ವಾಕ್ಯಗಳಲ್ಲಿ ತನ್ನ ಪ್ರಜೆಗಳನ್ನು, ಈಗ ತಾನು ಓದಿದ ವಾಕ್ಯಗಳಲ್ಲಿ ತನ್ನ ಪ್ರಜೆಗಳನ್ನು ಫರೋಹನ ಒಂದು ರಥದ ಕುದುರೆಗಳೊಂದಿಗೆ ಹೋಲಿಸಿ ಮಾತನಾಡೋದಕ್ಕೆ ಕಾರಣ ಏನು ಪ್ರೇರೆ? ಹೌದು, ಅದು ವೇಗವಾಗಿ ಓಡುತ್ತದೆ. ಅದು ಐಗುಪ್ತ ದೇಶದಿಂದ ವಿಶೇಷವಾಗಿ ತರಿಸಲ್ಪಟ್ಟದ್ದು. ಹೌದು ಪ್ರೇರೆ, ಸೊಲೊಮೋನನ ಸೇವಕರ ಮುಖಾಂತರ ಜ್ಞಾನಿಯಾದ ಸೊಲೊಮೋನನಿಂದ ಆ ಸೊಲೊಮೋನನಂತೆ ಹಿತ್ತಿಯರು, ಆರಾಮ್ಯರು ಕೂಡ ಆ ಕುದುರೆಗಳನ್ನು ತರಿಸುತ್ತಿದ್ದರು. ಹೌದು, ಫರೋಹನ ಕುದುರೆಗಳು ಎನ್ನುವ ಅಂಶದಲ್ಲಿ ನೋಡುವುದಾದರೆ ಆ ಕುದುರೆಗಳಿಗೆ ಅನೇಕ ದೇವಜನರಿಗೆ ಆ ಫರೋಹನ ಕುದುರೆಗಳಿಗೆ ಹೋಲಿಸಿ ಮಾತನಾಡುವುದಕ್ಕೆ ಕಾರಣ ಏನೆಂದ ಪ್ರೇರೆ, ಆ ಫರೋಹನ ಕುದುರೆಗಳು ಒಂದನೇದಾಗಿ ವೇಗವಾಗಿ ಓಡುತ್ತಿದ್ದವು ಪ್ರೇರೆ. ಆ ಫರೋಹನ ಕುದುರೆಗಳು ಐಗುಪ್ತ ದೇಶದಿಂದ ತರಿಸಲ್ಪಟ್ಟ ಆ 600 ರೂಪಾಯಿಗೆ ರಥ, 150 ರೂಪಾಯಿಗೆ ಕುದುರೆ ಪ್ರೇರೆ. ಆ 150 ರೂಪಾಯಿಗೆ ತರಿಸಲ್ಪಟ್ಟ ಆ ವಿಶೇಷವಾದ ಕುದುರೆ ವೇಗವಾಗಿ ಓಡುತ್ತಿದ್ದ ಪ್ರೇರೆ. ಫರೋಹನ ಕುದುರೆ ವೇಗಕ್ಕೆ ಸೂಚನೆಯಾಗಿದೆ. ಅದರ ವೇಗ ನೀನು ಓಡಬೇಕೆಂದು ಆ ಫರೋಹನ ಕುದುರೆಯಂತೆ ಇಂದು ದೇವರು ನೀನು ಕೂಡ ಓಡಬೇಕೆಂದು ವಿಶ್ವಾಸ ಎಂಬ ಪಂದ್ಯದಲ್ಲಿ, ಪರಲೋಕ ಯಾತ್ರೆಯಲ್ಲಿ ವಿಶ್ವಾಸ ಎಂಬ ಪಂದ್ಯದಲ್ಲಿ ಸ್ಥಿರಚಿತ್ತದಿಂದ ಓಡಬೇಕೆಂದು ಆಶಿಸುತ್ತಿದ್ದಾನೆ ಪ್ರೇರೆ. ಮುಂದಾಗಿ
ಆಚೆ ದಡಕ್ಕೆ ಹೋಗಬೇಕೆಂದು ಯೇಸು ಶಿಷ್ಯರಿಗೆ ತ್ವರೆಪಡಿಸುತ್ತಾನೆ. ಹೌದು, ಮತ್ತಾಯನ ಸುವಾರ್ತೆ 14ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಓದುತ್ತೇವೆ. ಹಗಲೆಲ್ಲ ನಡೆದರೂ ರಾತ್ರಿಯೆಲ್ಲ ಪ್ರಾರ್ಥಿಸಿ ಓಡುವುದಕ್ಕೆ ಮುಂದಾಗಿ ಸಿದ್ಧಪಟ್ಟು ಆದರ್ಶವಾಗಿದ್ದನು ಪ್ರಿಯರೇ ಪ್ರಭು. ಹೌದು, ನೀನು ತ್ವರೆಪಡುತ್ತಿರುವೆಯಾ ಪ್ರಿಯ ದೇವರ ಮಗುವೆ, ಯೇಸುವಿನ ವಿಶ್ವಾಸಿಯೇ? ಆ ರಥವನ್ನು ಎಳೆಯುವ ಕುದುರೆಗಳಂತೆ ಇರುವೆಯಾ ಎಂದು ಯೋಚಿಸಬೇಕಾಗಿದೆ. ಪ್ರಭು ರಾಜ್ಯವೆಂಬ, ಪ್ರಭು ನೀತಿ ಎಂಬ ರಥವನ್ನು ಎಳೆಯಲು, ವಿಶ್ವಾಸ ಎಂಬ ಪಂದ್ಯದಲ್ಲಿ ಸ್ಥಿರಚಿತ್ತದಿಂದ ಓಡಲು, ಆ ಪರಿಶುದ್ಧತೆ ಎಂಬ ಹೃದಯದಲ್ಲಿ ಕೂತುಕೊಂಡಿರೋ ಪ್ರಭುವನ್ನು ಎಳೆಯಲು, ಆ ಪರಲೋಕ ಎಂಬ ಉನ್ನತ ಸ್ಥಳಕ್ಕೆ ನೀನು ಜೀವಿತ ಎಂಬ ರಥವನ್ನು ಎಳೆಯಲು, ದೇವರ ರಾಜ್ಯ ಎಂಬ ರಥವನ್ನು ಎಳೆಯಲು ಸಿದ್ಧವಾಗಿರುವೆಯಾ ಪ್ರಿಯ ದೇವರ ಮಗುವೆ? ಹೌದು, ರಥವನ್ನು ಎಳೆಯುವ ಕುದುರೆಯಂತೆ ನಾನು ಇರಬೇಕಾಗಿದೆ. ಹೀಗೆ ಫರೋಹನ ಕುದುರೆಗಳು ವೇಗಕ್ಕೆ ಸೂಚನೆಯಾಗಿವೆ ಪ್ರಿಯರೇ. ಹೌದು, ಎರಡನೇದಾಗಿ ಫರೋಹನ ಕುದುರೆಗಳು ಶ್ರೇಷ್ಠವಾದ ಕರೆಗೆ ಉದಾಹರಣೆಯಾಗಿವೆ. ಎರಡನೇದಾಗಿ ಫರೋಹನ ಕುದುರೆಗಳು ಶ್ರೇಷ್ಠವಾದ ದೈವ ಕರೆಗೆ ಸೂಚನೆಯಾಗಿದೆ. ಹೌದು, ಬಹಳ ಪ್ರಸಿದ್ಧಿ ಹೊಂದಿದ ಆ ಕುದುರೆಗಳನ್ನೇ ರಥಗಳಿಗೆ ಕಟ್ಟುತ್ತಾರೆ ಪ್ರಿಯರೇ. ಯೇಸು ಕ್ರಿಸ್ತ ಪ್ರಶಸ್ತವಾದ ಆತನಾಗಿದ್ದಾನೆ ಮತ್ತು ನೀನು ನಿನ್ನ ಪ್ರಭುವಿಗೆ ಪ್ರತಿಷ್ಠ ಜನವಾಗಿದ್ದಿ ಎಂದು ದೇವರ ವಾಕ್ಯ ಹೇಳುತ್ತಿದೆ. ನಾವು ಕೂಡ ನಮ್ಮ ಜೀವಿತವೆಂಬ ಪ್ರಯಾಣಕ್ಕೆ, ರಥಕ್ಕೆ, ಯೇಸು ಕ್ರಿಸ್ತ ಎಂಬ ಪ್ರಶಸ್ತವಾದ ರಥಕ್ಕೆ ಪರಿಶುದ್ಧಾತ್ಮ ಎಂಬ ಕುದುರೆಯನ್ನು ಕಟ್ಟಬೇಕಾಯಿತು ಪ್ರಿಯರೇ, ವಿಶ್ವಾಸದಿಂದ. ಹೌದು, ಬಹಳ ಪ್ರಸಿದ್ಧಿ ಹೊಂದಿದ ಕುದುರೆಗಳನ್ನೇ ರಥಗಳಿಗೆ ಕಟ್ಟುತ್ತಾರೆ. ಯೇಸು ಕ್ರಿಸ್ತನೇ ಪ್ರಶಸ್ತವಾದ ಆತನು ಆಗಿದ್ದಾನೆ ಪ್ರಿಯರೇ. ಹೌದು, ನಮ್ಮ ಜೀವಿತಕ್ಕೆ ಪ್ರಶಸ್ತವಾದ ಕುದುರೆಯಾಗಿಯೂ ಪ್ರಭು ಕಂಡುಬರುತ್ತಾನೆ. ಹೌದು, ನೀನು ನಿನ್ನ ಪ್ರಭುವಿಗೆ ಪ್ರತಿಷ್ಠ ಜನವಾಗುವುದಕ್ಕಾಗಿ, ಶ್ರೇಷ್ಠವಾದ ಕರೆ ಹೊಂದುವುದಕ್ಕಾಗಿ ಬಹಳ ಪ್ರಸಿದ್ಧಿ ಹೊಂದಿದ ಪ್ರಭುವನ್ನೇ ಆದರ್ಶವಾಗಿಟ್ಟುಕೊಂಡು ಓಡಬೇಕಾಗಿದೆ. ಆತನ ವಾಕ್ಯವೆಂಬ ರಥವನ್ನು ಹಿಡಿದುಕೊಂಡು, ಆತನ ಪರಿಶುದ್ಧ ಮಾರ್ಗ ಸತ್ಯ ಜೀವವೆಂಬ ರಥವನ್ನು ಹಿಡಿದುಕೊಂಡು, ಆತನ ಶಿಲುಬೆಯ ಮಾರ್ಗ ಎಂಬ ಹೆಜ್ಜೆ ಜಾಡನ್ನು ಹಿಡಿದುಕೊಂಡು ಕುದುರೆಯಂತೆ ಶ್ರೇಷ್ಠವಾದ ಕರೆಗೆ ಓಡಬೇಕಾಗಿದೆ. ಫರೋಹನ ಕುದುರೆಗಳು ಎನ್ನುವ ಅಂಶದಲ್ಲಿ ಒಂದನೆಯದಾಗಿ ಆ ಕುದುರೆಗಳು ಬಹಳ ವೇಗವಾಗಿ ಓಡುತ್ತವೆ ಪ್ರಿಯರೇ. ಎರಡನೇದು ಶ್ರೇಷ್ಠವಾದ ಕರೆಯನ್ನು ಹೊಂದಿವೆ. ಹೌದು, ಮೂರನೇದಾಗಿ ಫರೋಹನ ಕುದುರೆಗಳಿಗಿರುವ ಪ್ರಾಮುಖ್ಯತೆ ಒಂದೇ ರೀತಿಯಾಗಿ ಇರುತ್ತವೆ. ಹೌದು ಪ್ರಿಯರೇ, ಒಂದೇ ರೀತಿಯಾಗಿ ಇರುತ್ತವೆ. ಐಗುಪ್ತ ದೇಶದಿಂದ 600 ರೂಪಾಯಿಗೆ ರಥ, 150 ರೂಪಾಯಿಗೆ ಕೊಂಡುಕೊಂಡಲ್ಪಟ್ಟ ಆ ಕುದುರೆಗಳು ಒಂದೇ ರೀತಿಯಾಗಿರುತ್ತವೆ. ನಾವು ಕೂಡ ಯೇಸು ಕ್ರಿಸ್ತನಲ್ಲಿ ಒಂದೇ ಬಣ್ಣ, ಒಂದೇ ಎತ್ತರ, ಅಂತೆಯೇ ವಿಶ್ವಾಸಿಗಳೊಂದಿಗೆ ಏಕ ಮನಸ್ಸು, ಏಕಾತ್ಮ, ಐಕ್ಯತೆ ಪಡೆದವರಾಗಿರಬೇಕಾಗಿ ಇದೆ ಪ್ರೇರೆ. ಆಗಿದ್ದೇವಾ ಎಂದು ಪ್ರಶ್ನಿಸಬೇಕಾಗಿದೆ. ನಾವೆಲ್ಲರೂ ಒಂದೇ ಶರೀರಕ್ಕೆ ಸೇರಿದಂಥ ಅವಯವಗಳಾಗಿದ್ದೇವೆ. ಹೌದು, ಎಫೆಸ ಪತ್ರಿಕೆ 1ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಹೌದು, ಆ ಫರೋಹನ ಕುದುರೆಗಳು ಒಂದೇ ರೀತಿಯಾಗಿರುತ್ತವೆ. ನಾವು ಕೂಡ ಯೇಸು ಕ್ರಿಸ್ತನಿಗೆ ದೇವರ ರಾಜ್ಯವಾಗುವುದಕ್ಕಾಗಿ, ಯಾಜಕ ಜನಾಂಗವಾಗುವುದಕ್ಕಾಗಿ ಯೇಸು ಕ್ರಿಸ್ತನು ತನ್ನ ರಕ್ತದಿಂದ ಕೊಂಡುಕೊಂಡಿದ್ದಾನೆ ಪ್ರೇರೆ. ಒಂದೇ ವಿಶ್ವಾಸ, ಒಂದೇ ಆತ್ಮ, ಒಂದೇ ದೀಕ್ಷಾ ಸ್ನಾನ, ಒಂದೇ ಪದವಿಗೆ ಕರೆಯಲ್ಪಟ್ಟವರು. ಹೌದು ಪ್ರೇರೆ, ಒಂದೇ ನಿರೀಕ್ಷೆ ಹೊಂದಿದ್ದವರು. ಹೌದು, ಒಂದೇ ಐಕ್ಯತೆ ಪ್ರೇರೆ. ನಾವೆಲ್ಲರೂ ಒಂದೇ ಶರೀರಕ್ಕೆ, ಯೇಸು ಕ್ರಿಸ್ತ ಎಂಬ ಆ ಶರೀರಕ್ಕೆ ಅವಯವಗಳಾಗಿದ್ದೇವೆ. ಹೀಗೆ ಫರೋಹನ ಕುದುರೆಗಳು ಎನ್ನುವ ಅಂಶದೊಳಗೆ ನಾವು ನೋಡುತ್ತಿದ್ದೇವೆ ಪ್ರೇರೆ. ಆ ಕುದುರೆಗಳು ಬಹಳ ವೇಗವಾಗಿ ಓಡುತ್ತವೆ. ನಾವು ಕೂಡ ವಿಶ್ವಾಸ ಎಂಬ ಪಂದ್ಯದಲ್ಲಿ ವೇಗವಾಗಿ ಓಡಬೇಕಾಗಿದೆ ಪರಲೋಕ ಎಂಬ ಶ್ರೇಷ್ಠ ಸ್ಥಾನಕ್ಕೆ. ಹೌದು ಪ್ರೇರೆ. ಮತ್ತು ಎರಡನೇದಾಗಿ ಶ್ರೇಷ್ಠವಾದ ಕರೆಯನ್ನು ಹೊಂದಿವೆ. ಹೌದು, ನಾವು ಕೂಡ ಯೇಸು ಕ್ರಿಸ್ತನ ಶ್ರೇಷ್ಠವಾದ ಕರೆಯನ್ನು ಹೊಂದಿದ್ದೇವೆ. ಈಗೂ ನಾನೇ ಮಾರ್ಗ, ಸತ್ಯ, ಜೀವ, ನನ್ನ ಮೂಲಕವಲ್ಲದೆ ತಂದೆಯ ಬಳಿಗೆ ಯಾರೂ ಬರುವುದಿಲ್ಲ, ನನ್ನನ್ನು ಬಿಟ್ಟರೆ ನೀವು ಏನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ದಾನೆ. ಹೀಗೆ ವೇಗವಾಗಿ ಓಡುವುದಕ್ಕೆ ಸೂಚನೆ ಕುದುರೆಗಳು, ಶ್ರೇಷ್ಠವಾದ ಕರೆಗೆ ಸೂಚನೆಯಾಗಿವೆ ಫರೋಹನ ಕುದುರೆಗಳು. ಮೂರನೇದಾಗಿ ಒಂದೇ ರೀತಿಯಾಗಿರುತ್ತವೆ ಪ್ರೇರೆ. ನಾವು ಕೂಡ ಯೇಸುವಿನಲ್ಲಿ ಒಂದೇ ಶರೀರವಾಗುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಹೌದು ಪ್ರೇರೆ, ಕ್ರಿಸ್ತಂಬರರಾಗಿರಿ. ಕ್ರಿಸ್ತನನ್ನು ಧರಿಸಿಕೊಂಡಾಗ ನಾವೆಲ್ಲರೂ
ಒಂದೇ ನಿರೀಕ್ಷೆಗೆ, ನಂಬಿಕೆಗೆ, ಪ್ರೀತಿಗೆ ಕರೆಯಲ್ಪಟ್ಟಿದ್ದೇವೆ ಪ್ರೇರೆ. ಆತ್ಮಗಳ ಸಂಪಾದನೆ, ಸತ್ಯದ ಜ್ಞಾನಕ್ಕೆ ಅನೇಕರನ್ನು ಸೇರಿಸಲು. ಹಣ ಸಂಪಾದಿಸಲಲ್ಲ ಪ್ರೇರೆ, ಹೆಸರು ಗಳಿಸಲಲ್ಲ, ಹೌದು, ಸ್ಥಾನಮಾನ ಗಳಿಸಲಲ್ಲ, ಹೌದು ಪ್ರೇರೆ, ಶಾರೀರಿಕ ವ್ಯಾಮೋಹಗಳನ್ನು ತೀರಿಸಿಕೊಳ್ಳುವುದಕ್ಕಲ್ಲ, ಹೌದು. ಹೀಗೆ ಒಂದೇ ರೀತಿಯಾಗಿರುವುದಕ್ಕೆ ಕರೆಯಲ್ಪಟ್ಟಿದ್ದೇವೆ, ಶ್ರೇಷ್ಠವಾದ ಕರೆಗೆ ಕರೆಯಲ್ಪಟ್ಟಿದ್ದೇವೆ. ವೇಗವಾಗಿ ದೇವರ ರಾಜ್ಯವನ್ನು ಕಟ್ಟುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಫರೋಹನ ಕುದುರೆಗಳು ವೇಗಕ್ಕೆ, ಶ್ರೇಷ್ಠ ಕರೆಗೆ, ಒಂದೇ ರೀತಿಯಾಗಿರುವುದಕ್ಕೆ ಸೂಚನೆಯಾಗಿವೆ ಪ್ರೇರೆ. ಹೀಗೆ ಫರೋಹನ ಕುದುರೆಗಳ ಎನ್ನುವ ಅಂಶದಲ್ಲಿ ನಾಲ್ಕನೇದಾಗಿ ನೋಡುವುದಾದರೆ ಪ್ರೇರೆ, ಯುದ್ಧಕ್ಕೆ ತಯಾರಾಗಿರುತ್ತವೆ. ಹೌದು ಪ್ರೇರೆ, ಫರೋಹನ ಕುದುರೆಗಳು ಯುದ್ಧಕ್ಕೆ ತಯಾರಾಗಿರುತ್ತವೆ. ಸೊಲೊಮೋನನು ಐಗುಪ್ತ ದೇಶದಿಂದ ಕೊಂಡುಕೊಂಡು ತಂದಂಥ ಆ ಫರೋಹನ ಕುದುರೆಗಳು ಯುದ್ಧಕ್ಕೆ ತಯಾರಾಗಿರುತ್ತವೆ. ಹೌದು, ನಾವು ಕೂಡ ಯೇಸು ಕ್ರಿಸ್ತನ ವಿಶ್ವಾಸದಾಗ, ಹೌದು ಪ್ರೇರೆ, ಆತ್ಮೀಕ ವಲಯದಲ್ಲಿ ಸೈತಾನನೊಂದಿಗೆ, ಲೋಕದೊಂದಿಗೆ, ಶರೀರದೊಂದಿಗೆ ಮತ್ತು ಮರಣದೊಂದಿಗೆ, ಹೌದು ಪ್ರೇರೆ, ಕಣ್ಣಿನಾಶೆ, ಶರೀರದಾಶೆ, ಬದುಕು ಡಂಬ ಎಂಬ ಸೈತಾನನೊಂದಿಗೆ ಯುದ್ಧ ಮಾಡಲು ತಯಾರಾಗಿರಬೇಕಾಗಿದೆ. ಯೇಸುವನ್ನು ನಂಬುವುದಕ್ಕೆ ಹಿಂದೆ ನಮಗೆ ಹೋರಾಟ ಇದ್ದಿಲ್ಲ ಪ್ರೇರೆ. ಯೇಸುವನ್ನು ನಂಬಿದ ಕ್ಷಣ, ಹೌದು, ನಾವು ಹೋರಾಟಕ್ಕೆ ಇಳಿದೆವು. ಆತ್ಮೀಯ ವಲಯದಲ್ಲಿ ಆಕಾಶದಲ್ಲಿರುವ ದುರಾತ್ಮ ಸಮೂಹ, ಅಧಿಪತ್ಯಗಳು, ಅಧಿಕಾರಗಳು, ಅಶರೀರ ಗಣಗಳು, ಹೌದು ಪ್ರೇರೆ, ಇವುಗಳೊಂದಿಗೆ ನಾವು ಹೋರಾಡಬೇಕಾಗಿದೆ. ನಮ್ಮ ಹೋರಾಟ ಇರುವುದು ಮನುಷ್ಯರೊಂದಿಗಲ್ಲ, ರಕ್ತ ಮಾಂಸದೊಂದಿಗಲ್ಲ, ಆ ಕಾಣದೇ ಇರುವ ಆ ಸೈತಾನನೊಂದಿಗೆ ಪರಿಶುದ್ಧಾತ್ಮನ ಮುಖಾಂತರ ನೋಡಿ ಅವುಗಳನ್ನು ನಾಶ ಮಾಡಬೇಕಾಗಿದೆ. ಪರಿಶುದ್ಧಾತ್ಮ ಅಗ್ನಿಯಿಂದ, ದೇವರ ವಾಕ್ಯ ಎಂಬ ಪರಿಶುದ್ಧಾತ್ಮನ ಕೊಡುವ ಖಡ್ಗದಿಂದ, ಹೌದು ಪ್ರೇರೆ. ಹೀಗೆ ಒಂದನೇದಾಗಿ ಫರೋಹನ ಕುದುರೆಗಳು ವೇಗಕ್ಕೆ ಸೂಚನೆಯಾಗಿವೆ, ಶ್ರೇಷ್ಠವಾದ ಕರೆಗೆ ಸೂಚನೆಯಾಗಿವೆ. ಎರಡನೇದು, ಮೂರನೇದು ಒಂದೇ ರೀತಿಯಾಗಿ ಇರುತ್ತವೆ. ನಾಲ್ಕನೇದು ಯುದ್ಧಕ್ಕೆ ತಯಾರಾಗಿರುತ್ತವೆ. ಹೌದು ಪ್ರೇರೆ, ನಾವು ಕೂಡ ಯುದ್ಧಕ್ಕೆ ಯಾವಾಗಲೂ ಆ ಕುದುರೆಗಳಂತೆ ತಯಾರಾಗಿರಬೇಕಾಗಿದೆ. ಯುದ್ಧಕ್ಕಾದರೂ ಸರಿ, ಜನ ಸಂದಣಿಯಲ್ಲಿ ನಡೆಯಬೇಕಾದರೂ ಸರಿ, ಅಂತೆಯೇ ನೀನು ನಾನು ಕೂಡ ಹೋರಾಡಿ ಪ್ರಾರ್ಥಿಸುವುದಕ್ಕೆ ಪ್ರಭುವಿನ ಎರಡನೇ ಆಗಮನದಲ್ಲಿ ಯೇಸುವಿನಂತೆ ಪರಿಶುದ್ಧತೆಯಲ್ಲಿ, ನೀತಿಯಲ್ಲಿ ರೂಪಾಂತರ ಹೊಂದುವುದಕ್ಕೆ ಸಿದ್ಧವಾಗಿದ್ದೇವೆಯಾ? ಹೌದು ಪ್ರೇರೆ, ಸಿದ್ಧವಾಗಬೇಕಾಗಿದೆ. ಯೇಸುವಿನ ಎರಡನೇ ಬರೋಣದಲ್ಲಿ ಆ ಕುದುರೆಗಳು ಯಾವಾಗಲೂ ತಯಾರಾಗಿರುವಂತೆ ಯುದ್ಧಕ್ಕೆ, ಹೌದು ಪ್ರೇರೆ, ರಾಜನ ಕೊಂಡೊಯ್ಯುವುದಕ್ಕೆ ನಾವು ಕೂಡ ಯೇಸು ಕ್ರಿಸ್ತನೆಂಬ ಆ ಪರಿಶುದ್ಧ ಆತ್ಮನನ್ನು, ಯೇಸುವಿನ ಆತ್ಮನನ್ನು ನಾಶವಾಗುತ್ತಿರುವ ಸ್ಥಳದ ಕಡೆ, ಜನತೆಯ ಕಡೆ ತೆಗೆದುಕೊಂಡು ಹೋಗಬೇಕಾಗಿದೆ. ಹೌದು, ಪರಿಶುದ್ಧಾತ್ಮ ಎಲ್ಲಿರುವನು ಅಲ್ಲಿ ಬಿಡುಗಡೆ, ಸ್ವಾತಂತ್ರ್ಯ, ದೇವರ ಮಕ್ಕಳ ಪದವಿ. ಹೌದು, ಹೀಗೆ ನಾವು ಯೇಸುವಿನ ಎರಡನೇ ಆಗಮನದಲ್ಲಿ ರೂಪಾಂತರ ಹೊಂದುವುದಕ್ಕೆ ಸಿದ್ಧವಾಗಿರಬೇಕಾಗಿದೆ ಪ್ರೇರೆ, ಯಾವಾಗಲೂ. ಹೌದು, ಹೀಗೆ ನಾವು ಫರೋಹನ ಒಂದು ಕುದುರೆಗಳ ಬಗ್ಗೆ ಧ್ಯಾನಿಸಿದ ಪ್ರೇರೆ. ಒಂದನೇದಾಗಿ ಫರೋಹನ ಕುದುರೆಗಳು ವೇಗಕ್ಕೆ ಸೂಚನೆಯಾಗಿವೆ. ನಾವು ಕೂಡ ಯೇಸು ಕ್ರಿಸ್ತನಿಗೆ ಕನ್ನಿಕೆಯಂತೆ ಪ್ರದಾನ ಮಾಡಲ್ಪಟ್ಟಿದ್ದೇವೆ ಪ್ರೇರೆ. ವಿಶ್ವಾಸ ಇಟ್ಟಾಗ, ದೀಕ್ಷಾಸ್ನಾನ ತೆಗೆದುಕೊಂಡಾಗ, ಹೌದು, ಪೌಲನು ಹೇಳುತ್ತಿದ್ದಾನೆ, ನಾನು ನಿಮ್ಮನ್ನು ಕ್ರಿಸ್ತ ಯೇಸು ಎಂಬ ವರನಿಗೆ ನಿಶ್ಚಿತಾರ್ಥ ಮಾಡಿಕೊಟ್ಟಿದ್ದೇನೆ. ಹೌದು ಪ್ರೇರೆ, ನಾವು ಕೂಡ ಪ್ರಭುವಿಗೋಸ್ಕರ ಕನ್ಯೆಯಂತೆ ವೇಗವಾಗಿ ಓಡಬೇಕಾಗಿದೆ ನಮ್ಮ ಪರಲೋಕ ವರನಾದ ಯೇಸು ಕ್ರಿಸ್ತನ ಬಳಿಗೆ. ಎರಡನೇದಾಗಿ ಶ್ರೇಷ್ಠವಾದ ಕರೆ ಸೂಚನೆಯಾಗಿವೆ ಫರೋಹನ ಕುದುರೆಗಳು. ನಾವು ಕೂಡ ಯೇಸುವಿನ ಶ್ರೇಷ್ಠವಾದ ಕರೆಗೆ ಸ್ಥಿರಚಿತ್ತದಿಂದ ಓಡಬೇಕಾಗಿದೆ. ಪ್ರಸಿದ್ಧಿ ಹೊಂದಿದ ಕುದುರೆಗಳಂತೆ ನಾವು ಯೇಸು ಕ್ರಿಸ್ತ ಎಂಬ ಪ್ರಶಸ್ತವಾದ ರಥಕ್ಕೆ ಕಟ್ಟಲ್ಪಟ್ಟು ಪ್ರತಿಷ್ಠಿತ ಜನವಾಗಿ ಜೀವಿಸಲು ಶ್ರೇಷ್ಠವಾದ ಕರೆಗೆ ಕಿವಿಗೊಟ್ಟು ಓಡಬೇಕಾಗಿದೆ. ಮತ್ತು ಫರೋಹನ ಕುದುರೆಗಳು ಒಂದೇ ರೀತಿಯಾಗಿರುತ್ತವೆ. ನಾವು ಕೂಡ ಪ್ರಭುವಿನಲ್ಲಿ ಒಂದೇ ಬಣ್ಣ, ಒಂದೇ ಎತ್ತರ, ಒಂದೇ ವಿಶ್ವಾಸ, ಒಂದೇ ಮನಸ್ಸು, ಹೌದು ಪ್ರೇರೆ, ಮತ್ತು ಒಂದೇ ಶರೀರ ಆಗುವುದಕ್ಕೆ ಕರೆಯಲ್ಪಟ್ಟಿದ್ದೇವೆಂದು ವಿಶ್ವಾಸಿಸಿ ಜೀವಿಸಬೇಕಾಗಿದೆ. ಮತ್ತು ಫರೋಹನ ಕುದುರೆಗಳು ಯುದ್ಧಕ್ಕೆ ಯಾವಾಗಲೂ ತಯಾರಾಗಿರುತ್ತವೆ. ನಾವು ಕೂಡ ಯಾವಾಗಲೂ ಕುದುರೆಗಳಂತೆ ಯುದ್ಧಕ್ಕೆ ತಯಾರಾಗಿರಬೇಕಾಗಿದೆ. ಯುದ್ಧಕ್ಕಾದರೂ ಸರಿ, ಜನ ಸಂದಣಿಯಲ್ಲಿ ನಡೆಯುವುದಕ್ಕಾದರೂ ಸರಿ, ಅಂತೆಯೇ ನೀನು ನಾನು ಕೂಡ ಹೋರಾಡಿ ಪ್ರಾರ್ಥಿಸುವುದಕ್ಕೆ, ಪ್ರಭುವಿನ ಎರಡನೇ ಬರೋಣದಲ್ಲಿ ರೂಪಾಂತರ ಹೊಂದುವುದಕ್ಕೆ ಸಿದ್ಧವಾಗಿರಬೇಕಾಗಿದೆ.
ಅಂತ ಮಹಾಕೃಪೆ ತಂದೆಯಾದ ದೇವರು ತನ್ನ ಪ್ರಿಯ ಕುಮಾರ ನಮ್ಮ ರಕ್ಷಕ ಒಡೆಯ ಜೀವ ಕೊಡುವ ಆತ್ಮನಾದ ಯೇಸು ಕ್ರಿಸ್ತ ನಾಮದಲ್ಲಿ ನಮ್ಮೆಲ್ಲರನ್ನು ಅನುಗ್ರಹಿಸಲಿ. ಯೇಸು ನಾಮದಲ್ಲಿ ಆಮೇಲೆ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ ಪ್ರೇರೆ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ದೇವದೂತರ ಆರಾಧಿಸುವ ಪರಿಶುದ್ಧನೇ ದೇವ, ಫರೋಹನ ಕುದುರೆಗಳು ಎನ್ನುವ ಅಂಶವನ್ನು ಧ್ಯಾನಿಸಿದೆವು. ಹೌದು ಪ್ರಭುವೇ, ಫರೋಹನ ಕುದುರೆಗಳು ಐಗುಪ್ತ ದೇಶದಿಂದ ವಿಶೇಷವಾಗಿ ಕೊಂಡುಕೊಳ್ಳಲ್ಪಟ್ಟವು. ಅವು ವೇಗಕ್ಕೆ ಸೂಚನೆಯಾಗಿವೆ, ಅವು ಶ್ರೇಷ್ಠ ಕರೆಗೆ ಸೂಚನೆಯಾಗಿವೆ. ಹೌದು ಪ್ರಭುವೇ, ಅವು ಯಾವಾಗಲೂ ಒಂದೇ ರೀತಿಯಾಗಿರುತ್ತವೆ, ಯಾವಾಗಲೂ ಯುದ್ಧಕ್ಕೆ ತಯಾರಾಗಿರುತ್ತವೆ. ನಾವು ಕೂಡ ಯೇಸುವೆ ನಿಮ್ಮನ್ನು ವಿಶ್ವಾಸಿಸಿದಾಗ ನಾವು ವೇಗವಾಗಿ ವಿಶ್ವಾಸದಲ್ಲಿ ಎಂಬ ಪಂದ್ಯದಲ್ಲಿ ಸ್ಥಿರಚಿತೆಯಿಂದ ಓಡುವಂತೆ ಅನುಗ್ರಹಿಸಿರಿ ಪ್ರಭುವೆ. ಪರಲೋಕ ಎಂಬ ಪಂದ್ಯದಲ್ಲಿ ಮತ್ತು ನಾನು ನಿಮ್ಮನ್ನು ವಿಶ್ವಾಸಿಸುವ ಎಲ್ಲ ಮಕ್ಕಳು ಪ್ರಭುವೆ ಒಂದೇ ಶರೀರಕ್ಕೆ ಸೇರಿದ ಅವಯವಗಳೆಂದು ವಿಶ್ವಾಸದ ಕೃಪೆ ನೀಡಿರಿ. ಮತ್ತು ಯಾವಾಗಲೂ ಪರಿಶುದ್ಧತೆಯಲ್ಲಿ, ನೀತಿಯಲ್ಲಿ, ಸೈತಾನನೊಂದಿಗೆ ಹೋರಾಡುವಲ್ಲಿ, ಶರೀರ ಇಚ್ಛೆಗಳನ್ನು ಜಯಿಸುವುದರಲ್ಲಿ ಪ್ರಭುವೆ, ನೀವು ಎರಡನೇ ಸಾರಿ ಬರುವುದರಲ್ಲಿ ನಾವು ಯಾವಾಗಲೂ ನಿಮ್ಮ ರೂಪಾಂತರವಾಗಲು ಸಿದ್ಧವಾಗಿರುವಂತೆ ಅನುಗ್ರಹಿಸಿರಿ. ಒಂದೇ ಗುರಿಯುಳ್ಳವರಾಗಿ ನಮ್ಮೆಲ್ಲರನ್ನು ಅನುಗ್ರಹಿಸಬೇಕೆಂದು ಫರೋಹನ ಕುದುರೆಗಳಂತೆ ನಮ್ಮನ್ನು ಎಲ್ಲದಕ್ಕೂ ಸಿದ್ಧತೆಯಿಂದ ಶ್ರೇಷ್ಠವಾಗಿ ನಿಮ್ಮ ರಥಕ್ಕೆ ನಮ್ಮನ್ನು ಕಟ್ಟಬೇಕೆಂದು, ಪರಿಶುದ್ಧಾತ್ಮ ಎಂಬ ರಥಕ್ಕೆ ನಮ್ಮನ್ನು ಕಟ್ಟಬೇಕೆಂದು ಅಂತ ವಿಶ್ವಾಸ ನೀಡಬೇಕೆಂದು ತಂದೆ, ಹೀಗೆ ಮಾಡಿ ಸೈತಾನನ ಎಲ್ಲ ಕಾರ್ಯಗಳನ್ನು ಜಜ್ಜಿ ಹಾಕುವಂತೆ ನಿಮ್ಮ ಮಕ್ಕಳಾದ ನಮ್ಮೆಲ್ಲರನ್ನು ಅನುಗ್ರಹಿಸುತ್ತಾ ಬರಬೇಕೆಂದು ಆಶೀರ್ವಾದ, ಅಭಿಷೇಕ, ಜಯದ ನಿಧಿಯಾದ ತಂದೆ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಜೀವಾಧಿಪತಿ. ಆಮೇನ್ ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಅದು ಪ್ರೇರೆ ಫರೋಹನ ಒಂದು ಕುದುರೆಗಳು ಎನ್ನುವ ಚಿಕ್ಕ ವಾಕ್ಯ ಭಾಗವನ್ನು ಧ್ಯಾನಿಸಿದ ಪ್ರೇರೆ ಅಂತ ಶಕ್ತಿ, ವೇಗ, ಕರೆ ಒಂದೇ ರೀತಿಯಾಗಿ ಒಂದೇ ದೇಹಕ್ಕೆ ಸೇರಿದ ಹಾಗೂ ಪರಿಶುದ್ಧಾತ್ಮನ ಜ್ಞಾನ, ಆತ್ಮವರ, ಫಲ, ಭಾರ, ಯಾವಾಗಲೂ ಯುದ್ಧಕ್ಕೆ ಪರಲೋಕ ಪಂದ್ಯದಲ್ಲಿ ಹೋರಾಡಲು ಎಲ್ಲ ಅಂಧಕಾರ ಶಕ್ತಿಗಳನ್ನು ಸದೆಬಡಿಯಲು ದೇವರು ಕೊಡುವ ಎಲ್ಲ ಆಯುಧಗಳು ನಮಗೆ ಪ್ರಭು ಅನುಗ್ರಹಿಸಲಿ ಈ ವಾಕ್ಯ ಭಾಗದ ಮುಖಾಂತರ. ಆಮೇನ್ ಆಮೇನ್. ಪ್ರೇಯರ್ ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತಾರ ಭೇಟಿಯಾಗೋಣ. ಅಲ್ಲಿವರೆಗೆ ತಂದೆಯಾದ ದೇವರ ಮಹಾಪ್ರೀತಿ, ದೇವ ಕುಮಾರನಾದ ಯೇಸು ಕ್ರಿಸ್ತನ ಮಹಾಕೃಪೆ, ದೇವರ ಪರಿಶುದ್ಧಾತ್ಮನ ಮಹಾ ಸನ್ನಿಧಿ, ಶಕ್ತಿ, ಬಿಡುಗಡೆ, ಜಯ, ಆಶೀರ್ವಾದ, ನಿತ್ಯಜೀವ, ವರ, ಫಲ, ಆಯುಧ ನಿಮ್ಮೊಂದಿಗೂ, ನಿಮ್ಮ ಕುಟುಂಬ ಸಭೆ ಸಹವಾಸದೊಂದಿಗೂ, ನಿಮ್ಮ ಪ್ರಿಯರೊಂದಿಗೂ, ನಿಮ್ಮ ಪ್ರಾರ್ಥನೆ, ಪರಿಶುದ್ಧ ಜೀವಿತ, ವಿಶ್ವಾಸ ಜೀವಿತ, ಸಾಕ್ಷಿ ಜೀವಿತದೊಂದಿಗೂ ಪ್ರಯಾಣದಲ್ಲಿಯೂ ಯಾವಾಗಲೂ ನೆಲೆಗೊಂಡಿರಲಿ. ನಜರೇತ್ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್ ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೇಸ್ ಟು ಜೀಸಸ್.